ನಮಸ್ಕಾರ ಸ್ನೇಹಿತರೆ, ಬಿಯರ್, ವೈನ್, ವಿಸ್ಕಿ ಮತ್ತು ವೋಡ್ಕಾ ಇವುಗಳ ಡಿಫರೆನ್ಸ್ ಏನು? ನಶೆ ಹೇಗೆ ಇರುತ್ತದೆ? ಇದರಲ್ಲಿ ಯಾವುದು ಆರೋಗ್ಯಕ್ಕೆ ಉತ್ತಮ? ವೈಜ್ಞಾನಿಕವಾಗಿ ಸೇಫ್ ಲಿಮಿಟ್ ಎಷ್ಟು? ಒಂದು ಗ್ಲಾಸ್ ಮದ್ಯ ನಿಜವಾಗಿಯೂ ಸುರಕ್ಷಿತವೇ ಅಥವಾ ನಾವು ನಿಧಾನವಾಗಿ ನಮ್ಮ ದೇಹವನ್ನು ವಿಷದ ಕಡೆಗೆ ತಳ್ಳುತ್ತಿದ್ದೇವೆಯೇ? ಮದ್ಯ ಕೇವಲ ಲಿವರ್ ಡ್ಯಾಮೇಜ್ ಮಾಡುತ್ತಾ? ಆಲ್ಕೋಹಾಲ್ ಕ್ಯಾನ್ಸರ್ ಕಾರಕವ? ಆಲ್ಕೋಹಾಲ್ ನಮ್ಮ ದೇಹದಲ್ಲಿ ಏನು ಮಾಡುತ್ತದೆ? ಇದನ್ನು ಬಿಡಲು ಏನು ಮಾಡಬೇಕು? ಇತ್ತೀಚಿನ ಸಂಶೋಧನೆಗಳು ಈ ಬಗ್ಗೆ ಏನು ಹೇಳುತ್ತದೆ? ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ವೈಜ್ಞಾನಿಕ ಸಾಕ್ಷ್ಯಗಳ ಆಧಾರದ ಮೇಲೆ ಉತ್ತರ ಹುಡುಕೋಣ. ಸುಮಾರು 10,000 ವರ್ಷಗಳ ಹಿಂದೆ ಒಂದು ಆಕಸ್ಮಿಕ ಘಟನೆ ಮಾನವ ಇತಿಹಾಸವನ್ನೇ ಬದಲಿಸಿತು. ಕಾಡಿನಲ್ಲಿ ಬಿದ್ದಿದ್ದ ಸಿಹಿ ಹಣ್ಣುಗಳು ಕೆಲವು ದಿನಗಳ ನಂತರ ಸ್ವಾಭಾವಿಕವಾಗಿ ಕೊಳೆಯಲು ಆರಂಭಿಸಿದವು. ಆ ಹಣ್ಣುಗಳ ಮೇಲಿದ್ದ ಈಸ್ಟ್ ಎಂಬ ಸೂಕ್ಷ್ಮ ಜೀವಿಗಳು ಹಣ್ಣಿನಲ್ಲಿದ್ದ ಸಕ್ಕರೆಯನ್ನು ತಿನ್ನಲು ಆರಂಭಿಸಿದವು. ಈ ಪ್ರಕ್ರಿಯೆಯನ್ನು ಫರ್ಮೆಂಟೇಷನ್ ಎಂದು ಕರೆಯುತ್ತಾರೆ. ಈ ಪ್ರಕ್ರಿಯೆಯಲ್ಲಿ 2 ಮುಖ್ಯ ವಸ್ತುಗಳು ಉತ್ಪತ್ತಿಯಾಗುತ್ತವೆ. ಒಂದು ಕಾರ್ಬನ್ ಡೈಆಕ್ಸೈಡ್ ಅನಿಲ, ಮತ್ತೊಂದು ಎಥನಾಲ್, ಅಂದರೆ ನಾವು ಕುಡಿಯುವ ಮದ್ಯದಲ್ಲಿರುವ ಆಲ್ಕೋಹಾಲ್. ಬಹುಶಃ ಮಾನವರು ಈ ರೀತಿಯಾಗಿ ಸ್ವಾಭಾವಿಕವಾಗಿ ಹುಳಿಯಾದ ಹಣ್ಣಿನ ರಸವನ್ನು ಮೊದಲ ಬಾರಿಗೆ ಸೇವಿಸಿದ್ದಿರಬಹುದು. ಅದರ ನಂತರ ಅವರು ಗಮನಿಸಿದ ಒಂದು ವಿಚಿತ್ರ ಸಂಗತಿ, ಈ ದ್ರವವನ್ನು ಕುಡಿದಾಗ ಕೆಲವರಿಗೆ ಸಂತೋಷದ ಭಾವನೆ ಉಂಟಾಗುತ್ತಿತ್ತು, ಕೆಲವರು ಹೆಚ್ಚು ಮಾತನಾಡುತ್ತಿದ್ದರು, ಕೆಲವರಿಗೆ ಭಯ ಕಡಿಮೆಯಾಗುತ್ತಿತ್ತು, ಮತ್ತೊಬ್ಬರಿಗೆ ತಲೆ ಸುತ್ತುತ್ತಿತ್ತು. ಈ ಅನುಭವವೇ ಮದ್ಯವನ್ನು ಉದ್ದೇಶಪೂರ್ವಕವಾಗಿ ತಯಾರಿಸುವ ಪ್ರಯತ್ನಗಳಿಗೆ ಕಾರಣವಾಯಿತು. ಕಾಲಕ್ರಮೇಣ ಮದ್ಯ ತಯಾರಿಸುವ ತಂತ್ರಜ್ಞಾನ ಅಭಿವೃದ್ಧಿಯಾಯಿತು. ಹಣ್ಣುಗಳಿಂದ ಆರಂಭವಾದ ಈ ಪ್ರಯಾಣ ನಂತರ ಅಕ್ಕಿ, ಗೋಧಿ, ಜೋಳ, ಬಾರ್ಲಿ, ದ್ರಾಕ್ಷಿ, ಕಬ್ಬು ಮತ್ತು ಇನ್ನೂ ಅನೇಕ ಬೆಳೆವರೆಗೆ ವಿಸ್ತರಿಸಿತು. ಇಂದು ವಿಶ್ವದಾದ್ಯಂತ 106 ವಿಧದ ಮದ್ಯಗಳು ಲಭ್ಯವಿದ್ದರೂ ಅವುಗಳ ಮೂಲ ತತ್ವ ಒಂದೇ, ಎಥನಾಲ್. ಆದರೆ ಈ ಎಥನಾಲ್ ನಮ್ಮ ದೇಹದೊಳಗೆ ಹೋದ ನಂತರ ಏನಾಗುತ್ತದೆ? ಏಕೆ ಕೆಲವೇ ನಿಮಿಷಗಳಲ್ಲಿ ನಮ್ಮ ಮೆದುಳು ಅದರ ಪರಿಣಾಮವನ್ನು ಅನುಭವಿಸಲು ಆರಂಭಿಸುತ್ತದೆ? ಅದನ್ನು ತಿಳಿದುಕೊಳ್ಳಲು ಮೊದಲು ಮದ್ಯ ಹೇಗೆ ತಯಾರಾಗುತ್ತದೆ ಎಂಬ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ಮೊದಲು ಸಕ್ಕರೆ ಇರುವ ಯಾವುದೇ ವಸ್ತುವನ್ನು ತೆಗೆದುಕೊಳ್ಳಲಾಗುತ್ತದೆ. ಅದು ದ್ರಾಕ್ಷಿಯಾಗಿರಬಹುದು, ಕಬ್ಬಾಗಿರಬಹುದು, ಅಕ್ಕಿ, ಜೋಳ, ಬಾರ್ಲಿ ಅಥವಾ ಗೋಧಿಯಾಗಿರಬಹುದು. ಇದಕ್ಕೆ ಈಸ್ಟ್ ಎಂಬ ಸೂಕ್ಷ್ಮ ಜೀವಿಯನ್ನು ಸೇರಿಸಲಾಗುತ್ತದೆ. ಈಸ್ಟ್ಗೆ ಸಕ್ಕರೆಯೇ ಆಹಾರ. ಅದು ಸಕ್ಕರೆಯನ್ನು ಹೊಡೆಯುವಾಗ 2 ವಸ್ತುಗಳು ಉತ್ಪತ್ತಿಯಾಗುತ್ತವೆ. ಒಂದು ಕಾರ್ಬನ್ ಡೈಆಕ್ಸೈಡ್ ಅನಿಲ, ಮತ್ತೊಂದು ಎಥನಾಲ್. ಇದೇ ಕುಡಿಯುವ ಮದ್ಯದಲ್ಲಿರುವ ಆಲ್ಕೋಹಾಲ್. ವಿವಿಧ ಪಾನೀಯಗಳು ಹೇಗೆ ತಯಾರಾಗುತ್ತವೆ? ಬಿಯರ್ ಸಾಮಾನ್ಯವಾಗಿ ಬಾರ್ಲಿ ಮುಂತಾದ ಧಾನ್ಯಗಳಿಂದ ತಯಾರಿಸಲಾಗುತ್ತದೆ. ವೈನ್ ಮುಖ್ಯವಾಗಿ ದ್ರಾಕ್ಷಿಯಿಂದ ತಯಾರಿಸಲಾಗುತ್ತದೆ. ರಮ್ ಅನ್ನು ಹೆಚ್ಚಾಗಿ ಕಬ್ಬಿನ ಮೊಲಾಸಿಸ್ ಅಥವಾ ಕಬ್ಬಿನ ಉತ್ಪನ್ನಗಳಿಂದ ತಯಾರಿಸಲಾಗುತ್ತದೆ. ವಿಸ್ಕಿಯನ್ನು ವಿವಿಧ ಧಾನ್ಯಗಳಿಂದ ತಯಾರಿಸಲಾಗುತ್ತದೆ. ವೋಡ್ಕಾವನ್ನು ಧಾನ್ಯಗಳು ಅಥವಾ ಆಲೂಗಡ್ಡೆಯಿಂದಲೂ ತಯಾರಿಸಬಹುದು. ಆದರೆ ಇವುಗಳೆಲ್ಲದರಲ್ಲಿ ಇರುವ ಆಲ್ಕೋಹಾಲ್ ಒಂದೇ, ಎಥನಾಲ್. ವ್ಯತ್ಯಾಸ ಇರುವುದು ಇದರ ಪ್ರಮಾಣದಲ್ಲಿ ಮತ್ತು ತಯಾರಿಸುವ ವಿಧಾನದಲ್ಲಿ. ಹಂತ 3 ಡಿಸ್ಟಿಲೇಷನ್. ಫರ್ಮೆಂಟೇಷನ್ ಆದ ನಂತರ ಸಾಮಾನ್ಯವಾಗಿ ಆಲ್ಕೋಹಾಲ್ ಪ್ರಮಾಣ ಕಡಿಮೆ ಇರುತ್ತದೆ. ಆಲ್ಕೋಹಾಲ್ ಪ್ರಮಾಣವನ್ನು ಹೆಚ್ಚಿಸಲು ಡಿಸ್ಟಿಲೇಷನ್ ಎಂಬ ವಿಧಾನವನ್ನು ಬಳಸಲಾಗುತ್ತದೆ. ಈ ವಿಧಾನದಲ್ಲಿ ದ್ರವವನ್ನು ಬಿಸಿ ಮಾಡಲಾಗುತ್ತದೆ. ಎಥನಾಲ್ ನೀರಿಗಿಂತ ಕಡಿಮೆ ತಾಪಮಾನದಲ್ಲಿ ಆವಿಯಾಗುತ್ತದೆ. ನಂತರ ಆ ಆವಿಯನ್ನು ಮತ್ತೆ ತಣ್ಣಗಾಗಿಸಿ ದ್ರವ ರೂಪಕ್ಕೆ ತರುತ್ತಾರೆ. ಈ ರೀತಿ ಹೆಚ್ಚು ಸಾಂದ್ರತೆಯ ಆಲ್ಕೋಹಾಲ್ ದೊರೆಯುತ್ತದೆ. ಇದರಿಂದಲೇ ವಿಸ್ಕಿ, ರಮ್, ವೋಡ್ಕಾ ಮೊದಲಾದ ಪಾನೀಯಗಳಲ್ಲಿ ಆಲ್ಕೋಹಾಲ್ ಪ್ರಮಾಣ ಹೆಚ್ಚಿರುತ್ತದೆ. ಬಿಯರ್ನಲ್ಲಿ ಸಾಮಾನ್ಯವಾಗಿ ಸುಮಾರು 4ರಿಂದ 8% ಆಲ್ಕೋಹಾಲ್ ಇರುತ್ತದೆ. ವೈನ್ನಲ್ಲಿ ಸುಮಾರು 9ರಿಂದ 15%, ಆದರೆ ವಿಸ್ಕಿ, ವೋಡ್ಕಾ ಮತ್ತು ರಮ್ಗಳಲ್ಲಿ ಸಾಮಾನ್ಯವಾಗಿ 40% ಅಥವಾ ಅದಕ್ಕಿಂತ ಹೆಚ್ಚು ಆಲ್ಕೋಹಾಲ್ ಇರುತ್ತದೆ. ಆದ್ದರಿಂದ ಒಂದೇ ಗ್ಲಾಸ್ ಎಂದು ನೋಡಿದರೆ ಎಲ್ಲಾ ಪಾನೀಯಗಳ ಪರಿಣಾಮ ಒಂದೇ ಆಗುವುದಿಲ್ಲ. ಮುಖ್ಯವಾದುದು ಅದರಲ್ಲಿರುವ ಎಥನಾಲ್ನ ಒಟ್ಟು ಪ್ರಮಾಣ.
ನೀವು ಮದ್ಯವನ್ನು ಕುಡಿದಾಗ ತಕ್ಷಣ ಅದು ಆಹಾರ ನಾಳದ ಮೂಲಕ ನೇರವಾಗಿ ಹೊಟ್ಟೆಗೆ ತಲುಪುತ್ತದೆ. ಹೊಟ್ಟೆಯಲ್ಲಿ ಅದರ ಒಂದು ಸಣ್ಣ ಭಾಗ ಮಾತ್ರ ರಕ್ತಕ್ಕೆ ಸೇರುತ್ತದೆ. ಉಳಿದ ಹೆಚ್ಚಿನ ಭಾಗ ಸಣ್ಣ ಕರುಳಿಗೆ ಹೋಗುತ್ತದೆ. ಸಣ್ಣ ಕರುಳಿನ ಗೋಡೆ ತುಂಬಾ ತೆಳುವಾಗಿರುವುದರಿಂದ ಎಥನಾಲ್ ಬಹಳ ವೇಗವಾಗಿ ರಕ್ತಕ್ಕೆ ಸೇರಿಬಿಡುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಮದ್ಯ ಕುಡಿದರೆ ನಶೆ ಬೇಗ ಏರುತ್ತದೆ. ಏಕೆಂದರೆ ಹೊಟ್ಟೆಯಲ್ಲಿ ಆಹಾರ ಇಲ್ಲದಿದ್ದರೆ ಆಲ್ಕೋಹಾಲ್ ಇನ್ನೂ ವೇಗವಾಗಿ ಕರುಳಿಗೆ ತಲುಪಿ ರಕ್ತದಲ್ಲಿ ಬೆರೆತು ಹೋಗುತ್ತದೆ. ರಕ್ತದಲ್ಲಿ ಸೇರಿದ ಕೆಲವೇ ನಿಮಿಷಗಳಲ್ಲಿ ಆಲ್ಕೋಹಾಲ್ ದೇಹದ ಪ್ರತಿಯೊಂದು ಅಂಗಕ್ಕೂ ತಲುಪುತ್ತದೆ. ಆದರೆ ಅದರ ಮೊದಲ ಮತ್ತು ಅತ್ಯಂತ ದೊಡ್ಡ ಪರಿಣಾಮ ಬೀಳುವುದು ನಮ್ಮ ಮೆದುಳಿನ ಮೇಲೆ. ಎಥನಾಲ್ ಸುಲಭವಾಗಿ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅನ್ನು ದಾಟಬಲ್ಲದು. ಇದು ಮೆದುಳಿನ ರಕ್ಷಣಾ ವ್ಯವಸ್ಥೆಯನ್ನೇ ದಾಟಿ ನರಕೋಶಗಳ ಕಾರ್ಯವನ್ನು ಬದಲಾಯಿಸಲು ಆರಂಭಿಸುತ್ತದೆ. ನಮ್ಮ ಮೆದುಳಿನ ಕೋಟ್ಯಾಂತರ ನರಕೋಶಗಳು ಪರಸ್ಪರ ಸಂದೇಶಗಳನ್ನು ಕಳುಹಿಸುತ್ತಿರುತ್ತವೆ. ಆಲ್ಕೋಹಾಲ್ ಈ ಸಂದೇಶಗಳ ವೇಗವನ್ನು ನಿಧಾನಗೊಳಿಸುತ್ತದೆ. ಇದರ ಪರಿಣಾಮವಾಗಿ ಮೊದಲು ವ್ಯಕ್ತಿಗೆ ವಿಶ್ರಾಂತಿಯ ಅನುಭವವಾಗಬಹುದು. ನಂತರ ಆತ್ಮವಿಶ್ವಾಸ ಹೆಚ್ಚಿದಂತೆ ಅನಿಸುತ್ತದೆ. ಹೆಚ್ಚು ಮಾತನಾಡಲು ಆರಂಭಿಸುತ್ತಾರೆ. ಆದರೆ ಅದೇ ಸಮಯದಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಗಮನ ಕೇಂದ್ರೀಕರಿಸುವ ಶಕ್ತಿ ಕುಗ್ಗುತ್ತದೆ. ಕಣ್ಣಿನ ಮತ್ತು ಕೈಗಳ ಸಮನ್ವಯ ಹದಗೆಡುತ್ತದೆ. ಅದಕ್ಕಾಗಿಯೇ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವುದು ಅತ್ಯಂತ ಅಪಾಯಕಾರಿ. ಒಂದು ಕ್ಷಣದ ತಪ್ಪು ಒಂದು ಜೀವವನ್ನೇ ಕಸಿದುಕೊಳ್ಳಬಹುದು. ಈಗ ನಮ್ಮ ದೇಹಕ್ಕೆ ಒಂದು ಸಮಸ್ಯೆ. ಆಲ್ಕೋಹಾಲ್ ದೇಹಕ್ಕೆ ಅಗತ್ಯವಿರುವ ಪೋಷಕಾಂಶವಲ್ಲ. ಹೀಗಾಗಿ ಅದನ್ನು ಹೊರಹಾಕಬೇಕು. ಈ ಕೆಲಸವನ್ನು ಮಾಡುವ ಪ್ರಮುಖ ಅಂಗ ಲಿವರ್ನಲ್ಲಿರುವ ವಿಶೇಷ ಎಂಜೈಮ್ಗಳು ಎಥನಾಲ್ ಅನ್ನು ಮೊದಲು ಅಸಿಟಾಲ್ಡಿಹೈಡ್ ಎಂಬ ವಿಷಕಾರಿ ಪದಾರ್ಥವಾಗಿ ಪರಿವರ್ತಿಸುತ್ತವೆ. ನಂತರ ಅದನ್ನು ಇನ್ನಷ್ಟು ಒಡೆದು ಕೊನೆಗೆ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ದೇಹದಿಂದ ಹೊರಹಾಕಲಾಗುತ್ತದೆ. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಯಕೃತ್ತಿಗೆ ಕೆಲಸ ಮಾಡುವ ವೇಗಕ್ಕೆ ಒಂದು ಮಿತಿ ಇದೆ. ಒಮ್ಮೆ ಹೆಚ್ಚು ಮದ್ಯ ಕುಡಿದರೆ ಯಕೃತ್ ಅದನ್ನು ಒಂದೇ ಬಾರಿಗೆ ಹೊರಹಾಕಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಹಲವಾರು ಗಂಟೆಯವರೆಗೆ ನಶೆ ಮುಂದುವರಿಯುತ್ತದೆ. ಆಲ್ಕೋಹಾಲ್ ಮೊದಲು ಪರಿಣಾಮ ಬೀರುವುದು ನಮ್ಮ ಮೆದುಳಿನ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಮೇಲೆ. ಇದೇ ಭಾಗ ನಮ್ಮ ಯೋಚನೆ, ನಿರ್ಧಾರ, ಆತ್ಮನಿಯಂತ್ರಣ ಮತ್ತು ಜವಾಬ್ದಾರಿಯುತ ವರ್ತನೆಗೆ ಕಾರಣವಾಗಿರುತ್ತದೆ. ಇದರ ಕಾರ್ಯ ನಿಧಾನವಾದಾಗ ಇದು ಮಾಡಬಾರದು ಎಂಬ ಯೋಚನೆಯೇ ದುರ್ಬಲವಾಗುತ್ತದೆ. ಆದ್ದರಿಂದ ಕೆಲವರು ಸಾಮಾನ್ಯವಾಗಿ ಮಾಡದ ಕೆಲಸವನ್ನು ನಶೆಯಲ್ಲಿ ಮಾಡುತ್ತಾರೆ. ನೀವು ಕಾರು ಚಲಾಯಿಸುತ್ತಿದ್ದೀರಿ ಎಂದು ಊಹಿಸಿ. ಹಠಾತ್ತನೆ ನಿಮ್ಮ ಮುಂದೆ ಒಬ್ಬ ವ್ಯಕ್ತಿ ಬರುತ್ತಾನೆ. ಸಾಮಾನ್ಯ ಸ್ಥಿತಿಯಲ್ಲಿ ನಿಮ್ಮ ಮೆದುಳು ಕಣ್ಣಿನಿಂದ ಮಾಹಿತಿ ಪಡೆದು ಅದನ್ನು ವಿಶ್ಲೇಷಿಸಿ ಕೈಗೆ ಬ್ರೇಕ್ ಹಾಕುವ ಸೂಚನೆ ಕಳಿಸುತ್ತದೆ. ಈ ಸಂಪೂರ್ಣ ಪ್ರಕ್ರಿಯೆ ಕ್ಷಣಾರ್ಧದಲ್ಲಿ ನಡೆಯುತ್ತದೆ. ಆದರೆ ಮದ್ಯ ಕುಡಿದ ನಂತರ ಇದೇ ಪ್ರಕ್ರಿಯೆ ನಿಧಾನವಾಗುತ್ತದೆ. 1 ಅಥವಾ 2 ಸೆಕೆಂಡುಗಳ ವಿಳಂಬವು ಮಾರಕ ಅಪಘಾತಕ್ಕೆ ಕಾರಣವಾಗಬಹುದು. ಅದಕ್ಕಾಗಿಯೇ ಜಗತ್ತಿನ ಬಹುತೇಕ ದೇಶಗಳಲ್ಲಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದನ್ನು ಕಾನೂನುಬದ್ಧ ಅಪರಾಧವೆಂದು ಪರಿಗಣಿಸಲಾಗಿದೆ. ಮೆದುಳಿನ ಸೆರೆಬೆಲ್ಲಮ್ ಎಂಬ ಭಾಗ ನಮ್ಮ ದೇಹದ ಸಮತೋಲನವನ್ನು ನಿಯಂತ್ರಿಸುತ್ತದೆ. ಆಲ್ಕೋಹಾಲ್ ಇದರ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಪರಿಣಾಮವಾಗಿ ನಡೆಯುವುದು ಕಷ್ಟವಾಗಬಹುದು, ಮಾತು ಸ್ಪಷ್ಟವಾಗಿ ಬರದೆ ತೊದಲಬಹುದು, ವಸ್ತುಗಳನ್ನು ಹಿಡಿಯುವಾಗ ಕೈ ನಡಗಬಹುದು, ನೆನಪು ಏಕೆ ಮಾಯವಾಗುತ್ತದೆ. ಕೆಲವರು ಮದ್ಯ ಕುಡಿದ ನಂತರ ಮರುದಿನ ನಡೆದ ಘಟನೆಗಳೇ ನೆನಪಿರುವುದಿಲ್ಲ. ಇದನ್ನು ಸಾಮಾನ್ಯವಾಗಿ ಬ್ಲಾಕ್ಔಟ್ ಎಂದು ಕರೆಯಲಾಗುತ್ತದೆ. ಇದರ ಅರ್ಥ ವ್ಯಕ್ತಿ ಪ್ರಜ್ಞೆ ತಪ್ಪಿದ್ದಾನೆ ಎನ್ನುವುದಲ್ಲ. ಆ ಸಮಯದಲ್ಲಿ ಆತ ಮಾತನಾಡಿರಬಹುದು, ಸ್ನೇಹಿತರೊಂದಿಗೆ ಸಂಭಾಷಣೆ ನಡೆಸಿರಬಹುದು, ಆದರೆ ಆ ಘಟನೆಗಳನ್ನು ಮೆದುಳು ಸರಿಯಾಗಿ ನೆನಪಿನ ರೂಪದಲ್ಲಿ ಸಂಗ್ರಹಿಸಿಲ್ಲ. ಆದ್ದರಿಂದ ಮರುದಿನ ಅವನಿಗೆ ಆ ಘಟನೆಗಳು ನೆನಪಿರುವುದಿಲ್ಲ. ಆಲ್ಕೋಹಾಲ್ ವಿಷಕಾರಿ ಮಟ್ಟಕ್ಕೆ ತಲುಪಿದರೆ, ಹೆಚ್ಚು ಪ್ರಮಾಣದಲ್ಲಿ ಮದ್ಯ ಸೇವಿಸಿದರೆ ಅದು ಕೇವಲ ನಶೆ ಅಲ್ಲ, ಅದು ಆಲ್ಕೋಹಾಲ್ ಪಾಯ್ಸನಿಂಗ್ ಆಗಬಹುದು. ಈ ಸ್ಥಿತಿಯಲ್ಲಿ ಉಸಿರಾಟ ನಿಧಾನವಾಗಬಹುದು, ವಾಂತಿ ಉಂಟಾಗಬಹುದು, ಪ್ರಜ್ಞೆ ಕಳೆದುಕೊಳ್ಳಬಹುದು. ಕೆಲವೊಮ್ಮೆ ಉಸಿರಾಟವೇ ನಿಂತು ಜೀವಕ್ಕೂ ಅಪಾಯ ಉಂಟಾಗಬಹುದು. ಇದು ತಕ್ಷಣದ ವೈದ್ಯಕೀಯ ಚಿಕಿತ್ಸೆ ಅಗತ್ಯವಿರುವ ತುರ್ತು ಪರಿಸ್ಥಿತಿ. ಒಂದು ದೊಡ್ಡ ತಪ್ಪು ಕಲ್ಪನೆ. ಬಹಳಷ್ಟು ಜನರು ನಾನು ಚೆನ್ನಾಗಿದ್ದೇನೆ, ನನಗೆ ನಶೆಯೇ ಆಗಿಲ್ಲ ಎಂದು ಹೇಳುತ್ತಾರೆ. ಆದರೆ ಆ ಸಮಯದಲ್ಲೇ ಅವರ ಮೆದುಳಿನ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕುಗ್ಗಿರುತ್ತದೆ. ಅಂದರೆ ನಮ್ಮ ಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವು ಕಡಿಮೆಯಾಗಿರುತ್ತದೆ. ಇದರಿಂದಲೇ ಅನೇಕ ಅಪಘಾತಗಳು ಮತ್ತು
ದುರ್ಘಟನೆಗಳು ಸಂಭವಿಸುತ್ತವೆ. ಇಲ್ಲಿಯವರೆಗೆ ನಾವು ಮದ್ಯದ ತಕ್ಷಣದ ಪರಿಣಾಮಗಳನ್ನು ನೋಡಿದೆವು. ಆದರೆ ನಿಜವಾದ ಅಪಾಯ ಕೆಲವೇ ಗಂಟೆಗಳಲ್ಲಿ ಅಲ್ಲ, ವರ್ಷಗಳ ನಂತರ ಕಾಣಿಸಿಕೊಳ್ಳುತ್ತದೆ. ಪ್ರತಿದಿನ ಅಥವಾ ಆಗಾಗ ಮದ್ಯಪಾನ ಮಾಡುವ ವ್ಯಕ್ತಿಯ ದೇಹದೊಳಗೆ ಲಿವರ್, ಹೃದಯ, ಮೆದುಳು ಮತ್ತು ಇತರ ಅಂಗಗಳಲ್ಲಿ ನಿಧಾನವಾಗಿ ಯಾವ ಬದಲಾವಣೆಗಳು ನಡೆಯುತ್ತವೆ. ಮುಂದಿನ ಭಾಗದಲ್ಲಿ ಮದ್ಯದ ದೀರ್ಘಕಾಲೀನ ಆರೋಗ್ಯ ಪರಿಣಾಮಗಳನ್ನು ವೈಜ್ಞಾನಿಕ ಸಾಕ್ಷ್ಯಗಳೊಂದಿಗೆ ತಿಳಿದುಕೊಳ್ಳೋಣ. ಲಿವರ್ ನಾವು ಸೇವಿಸುವ ಮದ್ಯವನ್ನು ಒಡೆಯುವ ಕೆಲಸವನ್ನು ಮುಖ್ಯವಾಗಿ ಇದೇ ಮಾಡುತ್ತದೆ. ಆದರೆ ಪ್ರತಿದಿನ ಹೆಚ್ಚಿನ ಪ್ರಮಾಣದಲ್ಲಿ ಮದ್ಯ ಸೇವಿಸಿದರೆ ಲಿವರ್ ಜೀವಕೋಶಗಳಲ್ಲಿ ಕೊಬ್ಬು ಸಂಗ್ರಹವಾಗಲು ಆರಂಭವಾಗುತ್ತದೆ. ಈ ಸ್ಥಿತಿಯನ್ನು ಫ್ಯಾಟಿ ಲಿವರ್ ಎಂದು ಕರೆಯುತ್ತಾರೆ. ಈ ಹಂತದಲ್ಲಿ ವ್ಯಕ್ತಿ ಮದ್ಯಪಾನವನ್ನು ನಿಲ್ಲಿಸಿದರೆ ಲಿವರ್ ಮತ್ತೆ ಸಾಕಷ್ಟು ಮಟ್ಟಿಗೆ ಚೇತರಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದರೆ ಮದ್ಯಪಾನ ಮುಂದುವರಿದರೆ ಸಮಸ್ಯೆ ಮತ್ತಷ್ಟು ಗಂಭೀರವಾಗುತ್ತದೆ. ಮುಂದಿನ ಹಂತದಲ್ಲಿ ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂದರೆ ಲಿವರ್ನ ಉರಿಯೂತ ಉಂಟಾಗುವುದು. ಇದನ್ನು ಆಲ್ಕೋಹಾಲಿಕ್ ಹೆಪಟೈಟಿಸ್ ಎಂದು ಕರೆಯುತ್ತಾರೆ. ಈ ಸಂದರ್ಭದಲ್ಲಿ ಹಸಿವು ಕಡಿಮೆಯಾಗಬಹುದು, ವಾಂತಿ ಉಂಟಾಗಬಹುದು, ಕಣ್ಣು ಮತ್ತು ಚರ್ಮ ಹಳದಿ ಬಣ್ಣಕ್ಕೆ ತಿರುಗಬಹುದು, ಕೆಲವರಿಗೆ ತೀವ್ರ ದೌರ್ಬಲ್ಯವು ಕಾಣಿಸಬಹುದು. ಸಿರೋಸಿಸ್ ಯಕೃತ್ತಿನ ಶಾಶ್ವತ ಹಾನಿ. ಮದ್ಯಪಾನ ಹಲವು ವರ್ಷಗಳ ಕಾಲ ಮುಂದುವರಿದರೆ ಯಕೃತ್ತಿನ ಆರೋಗ್ಯಕರ ಕೋಶಗಳು ನಿಧಾನವಾಗಿ ನಾಶವಾಗಿ ಅವುಗಳ ಜಾಗದಲ್ಲಿ ಗಾಯದಂತಿರುವ ಗಟ್ಟಿಯಾದ ನಾರು ಬೆಳೆಯುತ್ತದೆ. ಈ ಸ್ಥಿತಿಯನ್ನು ಲಿವರ್ ಸಿರೋಸಿಸ್ ಎಂದು ಕರೆಯುತ್ತಾರೆ. ಒಮ್ಮೆ ಸಿರೋಸಿಸ್ ಉಂಟಾದರೆ ಆ ಹಾನಿಯನ್ನು ಸಂಪೂರ್ಣವಾಗಿ ಹಿಂದಿನ ಸ್ಥಿತಿಗೆ ತರುವುದು ಸಾಮಾನ್ಯವಾಗಿ ಸಾಧ್ಯವಿಲ್ಲ. ಮುಂದಿನ ಹಂತದಲ್ಲಿ ಯಕೃತ್ತಿನ ವೈಫಲ್ಯ, ಹೊಟ್ಟೆಯಲ್ಲಿ ನೀರು ತುಂಬುವುದು, ರಕ್ತಸ್ರಾವ ಮತ್ತು ಜೀವಕ್ಕೆ ಅಪಾಯ ಉಂಟಾಗಬಹುದು. ಹೃದಯದ ಮೇಲಿನ ಪರಿಣಾಮ. ಮದ್ಯ ಕೇವಲ ಲಿವರ್ ಮೇಲೆ ಮಾತ್ರ ಪರಿಣಾಮ ಬೀರುವುದಿಲ್ಲ, ಇದು ರಕ್ತದೊತ್ತಡವನ್ನು ಹೆಚ್ಚಿಸಬಹುದು, ಹೃದಯ ಬಡಿತವನ್ನು ಅಸಹಜಗೊಳಿಸಬಹುದು. ದೀರ್ಘಕಾಲದಲ್ಲಿ ಕೆಲವು ವ್ಯಕ್ತಿಗಳಲ್ಲಿ ಹೃದಯದ ಸ್ನಾಯುಗಳನ್ನು ದುರ್ಬಲಗೊಳಿಸಬಹುದು. ಇದರಿಂದ ಹೃದಯದ ಕಾರ್ಯಕ್ಷಮತೆ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಮೆದುಳು ಮತ್ತು ಮಾನಸಿಕ ಆರೋಗ್ಯ. ವರ್ಷಗಳ ಕಾಲ ಅಧಿಕ ಪ್ರಮಾಣದಲ್ಲಿ ಮದ್ಯ ಸೇವಿಸುವುದರಿಂದ ನೆನಪಿನ ಶಕ್ತಿ ಕುಗ್ಗಬಹುದು, ಕಲಿಯುವ ಸಾಮರ್ಥ್ಯ ಕಡಿಮೆಯಾಗಬಹುದು. ಕೆಲವರಲ್ಲಿ ಖಿನ್ನತೆ, ಡಿಪ್ರೆಷನ್, ಆತಂಕ, ಅನೆಕ್ಸಿಟಿ ಅಥವಾ ಮದ್ಯದ ಮೇಲಿನ ಅವಲಂಬನೆಯನ್ನು ಬೆಳೆಸಬಹುದು. ಇದರಿಂದ ಮದ್ಯವು ಒಂದು ಆಯ್ಕೆಯಿಂದ ನಿಧಾನವಾಗಿ ಒಂದು ಅಗತ್ಯವಾಗಿ ಬದಲಾಗುವ ಅಪಾಯ ಇರುತ್ತದೆ. ರೋಗ ನಿರೋಧಕ ಶಕ್ತಿ. ಮದ್ಯದ ಅತಿಯಾದ ಸೇವನೆಯು ರೋಗ ನಿರೋಧಕ ವ್ಯವಸ್ಥೆಯನ್ನು ಕಾರ್ಯಕ್ಷಮತೆಯನ್ನು ದುರ್ಬಲಗೊಳಿಸಬಹುದು. ಇದರಿಂದ ಕೆಲವು ಸೋಂಕುಗಳ ಅಪಾಯ ಹೆಚ್ಚಾಗಬಹುದು ಮತ್ತು ಚೇತರಿಸಿಕೊಳ್ಳುವ ಸಮಯವೂ ಹೆಚ್ಚಾಗಬಹುದು. ಕೇವಲ ಲಿವರ್ ಅಲ್ಲ, ಮದ್ಯದ ಪರಿಣಾಮ ಒಂದೇ ಅಂಗಕ್ಕೆ ಸೀಮಿತವಾಗಿರುವುದಿಲ್ಲ. ಇದು ಲಿವರ್, ಹೃದಯ, ಮೆದುಳು, ಮೇದೋಜೀರಕ ಗ್ರಂಥಿ, ಜೀರ್ಣಾಂಗ ಮತ್ತು ದೇಹದ ಅನೇಕ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಬಹುದು. ಅದಕ್ಕಾಗಿಯೇ ವೈದ್ಯರು ಮದ್ಯದ ಆರೋಗ್ಯದ ಪರಿಣಾಮವನ್ನು ಒಂದು ಅಂಗದ ಸಮಸ್ಯೆ ಎಂದು ನೋಡುವುದಿಲ್ಲ, ಅದು ಇಡೀ ದೇಹದ ಸಮಸ್ಯೆ ಆಗಬಹುದು. ಆದರೆ ಇನ್ನೊಂದು ವಿಷಯ ಅನೇಕರಿಗೆ ಆಶ್ಚರ್ಯ ಉಂಟು ಮಾಡಬಹುದು. ಬಹಳ ವರ್ಷಗಳ ಕಾಲ ಸ್ವಲ್ಪ ಪ್ರಮಾಣದಲ್ಲಿ ಮದ್ಯ ಸೇವಿಸುವುದು ಹೃದಯಕ್ಕೆ ಒಳ್ಳೆಯದು ಎಂಬ ಮಾತು ಕೇಳಿಬರುತ್ತಿತ್ತು. ಆದರೆ ಇತ್ತೀಚಿನ ದೊಡ್ಡ ವೈಜ್ಞಾನಿಕ ಅಧ್ಯಯನಗಳು ಈ ನಂಬಿಕೆಯನ್ನು ಪ್ರಶ್ನಿಸಿವೆ. ಮದ್ಯ ಮತ್ತು ಕ್ಯಾನ್ಸರ್ ನಡುವಿನ ಸಂಬಂಧವೇನು? ನಿಜವಾಗಿಯೂ ಸುರಕ್ಷಿತ ಪ್ರಮಾಣ ಎಂಬುದು ಇದೆಯೇ? ಮುಂದಿನ ಭಾಗದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಇತ್ತೀಚಿನ ವೈದ್ಯಕೀಯ ಸಂಶೋಧನೆಗಳು ಏನು ಹೇಳುತ್ತವೆ ಎಂಬುದನ್ನು ನೋಡೋಣ. ನಾವು ಮದ್ಯವನ್ನು ಸೇವಿಸಿದ ನಂತರ ಲಿವರ್ ಎಥನಾಲ್ ಅನ್ನು ಅಸಿಟಾಲ್ಡಿಹೈಡ್ ಎಂಬ ರಾಸಾಯನಿಕವಾಗಿ ಪರಿವರ್ತಿಸುತ್ತದೆ. ಈ ಅಸಿಟಾಲ್ಡಿಹೈಡ್ ನಮ್ಮ ದೇಹದ ಜೀವಕೋಶಗಳ ಡಿಎನ್ಎಗೆ ಹಾನಿ ಉಂಟು ಮಾಡುವ ಸಾಮರ್ಥ್ಯ ಹೊಂದಿದೆ. ಡಿಎನ್ಎ ಹಾನಿಯಾದಾಗ ಜೀವಕೋಶಗಳು ಅಸಹಜವಾಗಿ ಬೆಳೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಇದೇ ಪ್ರಕ್ರಿಯೆ ಮುಂದುವರಿದರೆ ಕೆಲವು ಸಂದರ್ಭಗಳಲ್ಲಿ ಕ್ಯಾನ್ಸರ್ ಬೆಳೆಯುವ ಅಪಾಯವು ಹೆಚ್ಚಾಗಬಹುದು. ವೈಜ್ಞಾನಿಕ ಅಧ್ಯಯನಗಳ ಪ್ರಕಾರ ಮದ್ಯ ಸೇವನೆಯು ಕೆಳಗಿನ ಕೆಲವು ಕ್ಯಾನ್ಸರ್ಗಳ ಅಪಾಯವನ್ನು ಹೆಚ್ಚಿಸಬಹುದು: ಬಾಯಿ, ಗಂಟಲು, ಅನ್ನನಾಳ, ಲಿವರ್, ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಕೋಲೋರೆಕ್ಟಲ್ ಕ್ಯಾನ್ಸರ್. ಇದರ ಅರ್ಥ ಮದ್ಯ ಸೇವಿಸುವ ಪ್ರತಿಯೊಬ್ಬರಿಗೂ ಕ್ಯಾನ್ಸರ್ ಬರುತ್ತದೆ ಎಂದಲ್ಲ, ಆದರೆ ಸರಾಸರಿ ಜನಸಂಖ್ಯೆಯಲ್ಲಿ ಅಪಾಯ ಹೆಚ್ಚಾಗುತ್ತದೆ.
ಸ್ನೇಹಿತರೆ, ಅಕಾರ್ಡಿಂಗ್ ಟು WHO, ನೋ ಅಮೌಂಟ್ ಆಫ್ ಆಲ್ಕೋಹಾಲ್ ಈಸ್ ಸೇಫ್ ಮತ್ತು ನಮ್ಮ ದೇಹಕ್ಕೆ ಹೊರಗಿನಿಂದ ಯಾವುದೇ ಮದ್ಯದ ಅಗತ್ಯವಿಲ್ಲ. ಕೆಲವು ಜನರು ಇದರ ಪ್ರಯೋಜನಗಳಿವೆ ಎಂದು ನಂಬುತ್ತಾರೆ, ಆದರೆ ಮದ್ಯದ ಪ್ರಯೋಜನಗಳಿಗಿಂತ ಅಪಾಯಗಳೇ ಹೆಚ್ಚು. ಮುಂದಿನ ಭಾಗದಲ್ಲಿ ಆಲ್ಕೋಹಾಲ್ಗೆ ಸಂಬಂಧಿಸಿದ ಕೆಲವು ಮಿತ್ಸ್ಗಳು, ಸಾಮಾಜಿಕ ಪರಿಣಾಮಗಳು, ಸರ್ಕಾರದ ನೀತಿಗಳು, ಮರುಚೇತನಕ್ಕೆ ಸಹಾಯವನ್ನು ಹೇಗೆ ಪಡೆಯುವುದು ಎಂದು ನೋಡೋಣ. ಧನ್ಯವಾದಗಳು.